ಬಹಳ ವರ್ಷಗಳ ಹಿಂದೆ ಇಡೀ ಭೂಲೋಕವೇ ಬರಡಾಗಿತ್ತು. ನೆಲವು ಹಳೆಯ ಮಡಿಕೆಯಂತೆ ಬಿರುಕು ಬಿಟ್ಟಿತ್ತು. ಮಳೆ ಇರಲಿಲ್ಲ. ನದಿಗಳು ಕೇವಲ ಧೂಳಿನ ಹಾದಿಗಳಾಗಿದ್ದವು. ಜನರು, ಪ್ರಾಣಿಗಳು ಮತ್ತು ಸಸ್ಯಗಳು ಸಹ ದುಃಖ ಮತ್ತು ಬಾಯಾರಿಕೆಯಿಂದ ಬಳಲುತ್ತಿದ್ದರು. ಏಕೆಂದರೆ ವೃತ್ರ ಎಂಬ ದೈತ್ಯ, ಮುಂಗೋಪದ ಸರ್ಪವು ತನ್ನ ಬೃಹತ್ ಕಪ್ಪು ದೇಹವನ್ನು ಆಕಾಶದಲ್ಲಿರುವ ಎಲ್ಲಾ ನೀರಿನ ಸುತ್ತಲೂ ಸುತ್ತಿಕೊಂಡಿತ್ತು ಮತ್ತು ಒಂದೇ ಒಂದು ಹನಿ ಬೀಳಲು ಬಿಡದೆ ಸ್ವಾರ್ಥಿಯಾಗಿ ಎಲ್ಲಾ ನೀರನ್ನು ತಾನೊಬ್ಬನೇ ಕುಡಿಯುತ್ತಿತ್ತು. ದೇವತೆಗಳು ಎಲ್ಲರೂ ಸೇರಿ ಒಬ್ಬ ಬಲಿಷ್ಠ ನಾಯಕ, ಆಕಾಶದ ಧೈರ್ಯಶಾಲಿ ರಾಜ ಮತ್ತು ಮೋಡಗಳ ಅಧಿಪತಿ ಇಂದ್ರನನ್ನು ಆರಿಸಿಕೊಂಡರು. ಇಂದ್ರ ಬಲಶಾಲಿಯಾಗಿದ್ದನು, ಆದರೆ ಭಯಾನಕ ದೈತ್ಯ ವೃತ್ರನನ್ನು ಮಣಿಸಲು ಅವನಿಗೆ ಒಂದು ವಿಶೇಷ ಆಯುಧದ ಅಗತ್ಯವಿತ್ತು. ದಧೀಚಿ ಎಂಬ ಋಷಿಯು ಇದಕ್ಕೆ ಸಹಾಯ ಮಾಡಲು ತಮ್ಮ ಮೂಳೆಗಳಿಂದ ಆಯುಧ ಮಾಡಲು ಪ್ರಾಣವನ್ನೇ ತ್ಯಜಿಸಿದರು. ಆ ಮೂಳೆಗಳನ್ನು ತೆಗೆದುಕೊಂಡು ಅವುಗಳನ್ನು ಅಂತಿಮ ಆಯುಧವನ್ನಾಗಿ ಮಾಡಿದರು. ವಜ್ರ ಅಥವಾ ಪ್ರಬಲವಾದ ಸಿಡಿಲು. ಅದೇ ಇಂದ್ರನ ವಜ್ರಾಯುಧವಾಯಿತು. ಹೊಳೆಯುವ ಸಿಡಿಯುವ ವಜ್ರವನ್ನು ಹಿಡಿದುಕೊಂಡು ಇಂದ್ರನು ವೃತ್ರನ ಕತ್ತಲೆಯಾದ ಭೂಗತ ಗುಹೆಗೆ ಹಾರಿಹೋದನು. ಅಲ್ಲಿ ವೃತ್ರ ನೀರನ್ನು ಕಾಯುತ್ತಾ ಕುಳಿತಿತ್ತು. ಇಂದ್ರನು ಧೈರ್ಯದಿಂದ ವೃತ್ರನೊಂದಿಗೆ ಹೋರಾಡಿ ವಜ್ರಾಯುಧದಿಂದ ವೃತ್ರನನ್ನು ವಧಿಸಿದನು. ಇದ್ದಕ್ಕಿದ್ದಂತೆ ನೀರು ರಭಸದಿಂದ ಹೊರಬಂದಿತು. 7 ನದಿಗಳು ತಕ್ಷಣವೇ ಮತ್ತು ಜೋರಾಗಿ ಹರಿಯುತ್ತಾ ಭೂಮಿಯ ಮೇಲೆ ಅಪ್ಪಳಿಸಿದವು. ನೆಲವು ತಂಪಾದ ನೀರನ್ನು ಹೀರಿಕೊಂಡಿತು ಮತ್ತು ಒಣಗಿದ ಕಂದು ಬಣ್ಣದ ಭೂಮಿ ಬೇಗನೆ ಹಸಿರು ಬಣ್ಣಕ್ಕೆ ತಿರುಗಿತು. ಮಳೆ ಸುರಿಯಿತು. ಜನರು ಹರ್ಷೋದ್ಗಾರ ಮಾಡಿದರು. ಪ್ರಾಣಿಗಳು ಚೆನ್ನಾಗಿ ನೀರು ಕುಡಿದವು ಮತ್ತು ಜಗತ್ತು ಉಳಿಯಿತು. ಹೀಗೆ ಸ್ವರ್ಗಾಧಿಪತಿಯಾದ ಇಂದ್ರದೇವನು ಜೀವ ನೀಡುವ ಮಳೆಯನ್ನು ಭೂಮಿಗೆ ಮರಳಿ ತಂದಿದ್ದನು.